ಕನ್ನಡಿಗ ಕನ್ನಡದ ಕಾವಲಿಗ. ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 55 ವ್ಲಾಗ್. ಅಂತೂ ಇಂತೂ ಗಂಗಾವತಿಲೇ ಲೋಡ್ ಆಗತ್ತಾರ ಆಯ್ತು. ಲೋಡ್ ಏನೋ ಮಾಡ್ತಾ ಇದಾರೆ. ಇಷ್ಟೊಂದ್ ಜನ ಇದ್ರೆ ಗುರು, ಗಾಡಿ ಕಣ್ಣು ಮುಚ್ಕೊಂಡ್ ಬಿಡೋ ಅಷ್ಟೊತ್ತಿಗೆ ಲೋಡ್ ಆಗ್ಬಿಡುತ್ತೆ. ಪ್ಯಾಕೆಟ್ ಮಾಡ್ದಂಗು ತಂದ್ ಒಗಿತಾ ಇದಾರೆ. ಪಟ ಲೋಡ್ ಮಾಡ್ತಾ ಇದ್ರು, ಅಷ್ಟೊಳಗೆ ಇನ್ನೊಂದ್ ಗಾಡಿ ಬಂತು. ಅದಕ್ಕೆ ಈ ಗಾಡಿನ ಹೊರಗೆ ತೆಗೆದ್ವಿ. ಯಾಕಂದ್ರೆ ಆ ಗಾಡಿನ ಅನ್ಲೋಡ್ ಮಾಡಬೇಕಿತ್ತು. ಅಲ್ಲೊಂದು ಕಾಣ್ತಾ ಇತ್ತಲ್ಲ, ಅದೇ ಗಾಡಿ. ಆ ಗಾಡಿ ಅನ್ಲೋಡ್ ಆದ್ಮೇಲೆ ಮತ್ತೆ ಈ ಗಾಡಿ ಲೋಡ್ ಮಾಡಕ್ ಹಿಡಿತಾರೆ. ಅರ್ಧ ಗಂಟೆ ಬಿಟ್ಟು ಬಂದಿರೋ ನನ್ ಮಗನಿಗೆ ಏನಾಗ್ಬಿಡೋದ ಏನೋ, ನಮ್ ಗಾಡಿ ಲೋಡಾರೋ ಆಗ್ಬಿಡೋದು. ನಾನ್ ಗಾಡಿ ಮೇಲಿದ್ದೀನಿ, ಯಾಕಂದ್ರೆ ಟಾರ್ಪಲ್ ಹಾಕ್ಬೇಕಲ್ಲ ಅದಕ್ಕೆ. ಇಂಗ್ಲಿಷ್ ಓದಕ್ ಬಂದಿಲ್ಲ ಅಂದ್ರೂ ಓದಕ್ ಹೋಗ್ಬೇಡ್ರಿ, ನಾನೇ ಹೇಳ್ತೀನಿ, ಅದು ಸೋನಾ ರೈಸು. ಕೆಲಸ ಮಾಡೋಂಗಿದ್ರೆ ಚೆಯ್ಯಿ, ಲೇಡರ್ ಅಂತೂ ಇಂತೂ ಗಾಡಿ ಲೋಡ್ ಆಯ್ತು. ಈಗ ಸೀದಾ ಪೇಮೆಂಟ್ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದೆ. ಎಲ್ಲಿಗೆ ಲೋಡು ಅಂತ ಯಾರು ಕೇಳೇ ಇಲ್ಲ, ಅದಕ್ಕೆ ನಾನೇ ಹೇಳ್ತಾ ಇದೀನಿ, ಬಿಡದಿಗೆ ಗಾಡಿ ಲೋಡ್ ಮಾಡ್ಕೊಂಡು ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಎಲ್ರಿಗೂ ಬಾಯ್. ಈಗ ಹೆದ್ರಲ್ಲ ಗುರು, ಯಾಕಂದ್ರೆ ಅವರು ಡ್ರೈವರ್. ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 56 ವ್ಲಾಗ್. ಅನ್ಕೊಳ್ಳೋ ಅಷ್ಟು ಈಸಿ ಇಲ್ಲ ಈ ಲಾರಿ ಕೆಲಸ ಮತ್ತೆ ಡ್ರೈವಿಂಗ್ ಕೆಲಸ. ಏನ್ ಹಾರ್ ನೋಡಿದ ತಕ್ಷಣ ಕಿರಿಕಿರಿ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದೋರ್ತಾರಲ್ಲ ಹೇಳ್ತೀರಾ. ಆದ್ರೆ ಹಾರ್ ನೋಡ್ದಿಲ್ಲ ಅಂದ್ರೆ ಚೂರ್ ಟಚ್ ಆದ್ರೂ ಚರಂಡಿಲೋ ಮೋರಿಲೋ ಎಲ್ಲೋ ಬಿದ್ದಿರ್ತೀರಾ. ಯಾರಿಗೂ ಹೆದರಲ್ಲ ಗುರು, ಯಾಕಂದ್ರೆ ಅವರು ಡ್ರೈವರ್. ನಾನು ಈ ಮಾತನ್ನ ಎಲ್ಲರಿಗೂ ಹೇಳ್ತಿಲ್ಲ, ಕೆಲವೊಬ್ರಿಗೆ ಮಾತ್ರ ಹೇಳ್ತಾ ಇರೋದು. ಕೆಲವೊಬ್ರು ಅಂದ್ರೆ ಈ ಸಿಟಿಲಿ ಇರ್ತಾರಲ್ಲ ಅವರಿಗೆ, ಯಾಕಂದ್ರೆ ಆ ಬೋಳಿ ಮಕ್ಕಳು ರೆಸ್ಪೆಕ್ಟ್ ಮಾಡಲ್ಲ ಡ್ರೈವರ್ಸ್ ಗಳಿಗೆ. ನಾನು ಹೇಳೋದಿಷ್ಟೇ, ರೆಸ್ಪೆಕ್ಟ್ ಕೊಡಿ ಎಲ್ಲರೂ ಡ್ರೈವರ್ಸ್ ಗಳಿಗೆ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಎಲ್ರಿಗೂ ಬಾಯ್.